The Discovery Prose 6th Extracts class number 2. Welcome you all to my YouTube class, GLB classes. ಸೊ ಇಂದಿನ ತರಗತಿಯಲ್ಲಿ ನಾನು SSLC ಯ ಡಿಸ್ಕವರಿ ಚಾಪ್ಟರ್ ನ ಎಕ್ಸ್ಟ್ರಾಕ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಕ್ಲಾಸ್ ನಂಬರ್ 2 ಆಗಿರುತ್ತೆ. ಕನ್ನಡವನ್ನ ಬೆಳೆಸ್ತಾ ಇಂಗ್ಲಿಷ್ ಅನ್ನ ಕಲಿಯೋಣ. ಕರ್ನಾಟಕದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ ಇಂಗ್ಲಿಷ್ ಅನ್ನ ಕಲಿಯೋದು ಬಹಳ ಬಹಳ ಮುಖ್ಯ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂದ್ರೆ ಯು ಮಸ್ಟ್ ಲರ್ನ್ ಇಂಗ್ಲಿಷ್. ಇಂಗ್ಲಿಷ್ ಇಲ್ಲದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಂಗ್ಲಿಷ್ ಅನ್ನ ದಯವಿಟ್ಟು ಗಮನ ಕೊಟ್ಟು ಕಲೀರಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಸೆಂಡ್ ಗುಲ್ರಿಮಾ ಐರಿಸ್ ಟು ಮೀ. ಗುಲ್ರಿಮಾ ಐರಿಸ್ ಅನ್ನ ನನ್ನ ಹತ್ರ ಕಳಿಸಿ. ಯಾರು ಹೇಳೋದು? ಜ್ಞಾಪಕ ಇದೆಯಾ? ಎಸ್. ಹೂ ಇಸ್ ದ ಸ್ಪೀಕರ್? ಸ್ಪೀಕರ್ ಯಾರು? ಹೂ ವಾಸ್ ಆಸ್ಕ್ಡ್ ಟು ಸೆಂಡ್ ಗುಲ್ರಿಮಾ ಐರಿಸ್? ಗುಲರ್ಮಾ ಅನ್ನ ಕಳಿಸು ಅಂತ ಯಾರಿಗೆ ಕೇಳಲಾಯಿತು? ವೈ ಡಿಡ್ ದ ಸ್ಪೀಕರ್ ಆಸ್ಕ್ ಹಿಮ್ ಟು ಸೆಂಡ್ ಗುಲರ್ಮೋ ಅನ್ನ ಕಳಿಸು ಅಂತ ಯಾಕೆ ಅವನಿಗೆ ಹೇಳಲಾಯಿತು? ವಾಟ್ ರಿಪ್ಲೈ ಡಿಡ್ ಹಿ ಗೆಟ್? ಆ ಸ್ಪೀಕರ್ಗೆ ಏನ್ ರಿಪ್ಲೈ ಬಂತು? ನಾನಿಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಬಹುದಾಗಿತ್ತು ಈ ವಾಕ್ಯ ಎಲ್ಲಿ ಬರುತ್ತೆ ಅಂತ. ಲೆಂದಿ ಆಗ್ಬಿಡುತ್ತೆ ವಿಡಿಯೋ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ನಾನು ನನ್ನ ಕ್ಲಾಸ್ ಮಾಡುವಾಗ ನಿಮ್ಗೆ ಹೇಳಿದೀನಿ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ. ಅಂಡರ್ಲೈನ್ ಮಾಡ್ಕೊಳ್ಳಿ. ಅಲ್ಲಿ ಮಾಡ್ಕೊಂಡಿರ್ತೀರಾ, ಹೋಗಿ ನೋಡಿ. ಮಾಡ್ಕೊಂಡಿಲ್ಲ ಅಂದ್ರೆ ಹುಡುಕಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ದಟ್ ಈಸಿ. ನೀವ್ ಯಾರಾದ್ರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ಅಬೌವ್ 60 ಸ್ಕೋರ್ ಮಾಡ್ಕೋಬೇಕು ಅಂದ್ರೆ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ವಿದೌಟ್ ದಿಸ್ ಚಾಪ್ಟರ್ ಯು ಕಾಂಟ್ ಸ್ಕೋರ್ ದಟ್. ಸೊ ಆನ್ಸರ್ ಲೆಟ್ಸ್ ಸಿ. ಸೆಂಡ್ ಗುಲ್ರಿಮಾ ಐರಿಸ್ ಟು ಮೀ. ಸ್ಪೀಕರ್ ಹೇಳಿದವರು ಯಾರು? ಕೊಲಂಬಸ್ ಈ ಮಾತನ್ನ ಹೇಳೋದು. ಹೂ ವಾಸ್ ಆಸ್ಕ್ಡ್ ಟು, ಯಾರಿಗೆ ಕೇಳಿದ್ದು? ಗುಲರ್ಮೋನ ಸೆಂಡ್ ಮಾಡಿ ಅಂತ ಇದನ್ನ ಕೇಳಿದ್ದು ಫ್ರಾನ್ಸಿಸ್ಕೋಗೆ. ವೈ ಡಿಡ್ ದ ಸ್ಪೀಕರ್ ಆಸ್ಕ್ ಹಿಮ್ ಟು ಸೆಂಡ್ ಗುಲರ್ಮೋ? ನೀವು ಇಲ್ಲಿ ಬರೀವಾಗ ಜಸ್ಟ್ ಆ ಒಂದ್ ವರ್ಡ್ ಬರೆದ್ರೆ ಸಾಕು. ಈಗ ಕೊಲಂಬಸ್ ಅಂತ ಒಂದ್ ವರ್ಡ್ ಬರೆದ್ರೆ ಸಾಕು. ಫ್ರಾನ್ಸಿಸ್ಕೋ ಅಂತ ಒಂದ್ ವರ್ಡ್ ಬರೆದ್ರೆ ಆನ್ಸರ್ ಸಾಕಾಗುತ್ತೆ. ವೈ ಡಿಡ್ ದ ಸ್ಪೀಕರ್ ಆಸ್ಕ್ ಹಿಮ್ ಟು ಸೆಂಡ್ ಗುಲರ್ಮೋ? ಯಾಕೆ ಗುಲರ್ಮೋ ಕಳಿಸು ಅಂತ ಹೇಳಿದ್ದು? ಗುಲರ್ಮೋ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಮ್, ಆತನ ವಿರುದ್ಧ ಅಂದ್ರೆ ಕೊಲಂಬಸ್ನ ವಿರುದ್ಧ ದಂಗೆ ಎದ್ದಿದ್ದ. ಅಂಡ್ therefore he wanted to punish him. ಅವನಿಗೆ ಪನಿಷ್ ಮಾಡ್ಬೇಕಾಗಿತ್ತು, ಹಾಗಾಗಿ. ವಾಟ್ ರಿಪ್ಲೈ ಡಿಡ್ ಹಿ ಗೆಟ್? ಈಗ ಅಂದಿದ್ದಕ್ಕೆ ಫ್ರಾನ್ಸಿಸ್ಕೋ ಏನಂತ ರಿಪ್ಲೈ ಮಾಡ್ತಾನೆ? ಫ್ರಾನ್ಸಿಸ್ಕೋ ಹೇಳೋದಲ್ಲಿ ಅಲ್ಲಿ ಯಾರಿರ್ತಾರೆ? ಕೊಲಂಬಸ್ ಇರ್ತಾರೆ. ಕೊಲಂಬಸ್ ಅಂಡ್ ಫ್ರಾನ್ಸಿಸ್ಕೋ ಇಬ್ರು ಇರ್ತಾರೆ. ಕೊಲಂಬಸ್ ಅಂಡ್ ಫ್ರಾನ್ಸಿಸ್ಕೋ ಹೇಳ್ದವಾಗ ಫ್ರಾನ್ಸಿಸ್ಕೋ ಏನ್ ರಿಪ್ಲೈ ಕೊಟ್ರು? ಐ ಆಮ್ ಸಾರಿ ಸರ್ ಅಂತ ಏನೋ ಹೇಳ್ತಾರೆ. ಐ ನ್ಯೂ ಹೌ ಹೈ ಫೀಲಿಂಗ್ಸ್ ಹ್ಯಾಡ್ ರನ್, ಆ ಮಾತನ್ನ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ನಿಮ್ಮ LBA ದಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ಮ LBA ನಿಮ್ಮ ಕಡೆ ಇದ್ರೆ, ಪ್ರಿಂಟ್ ಇದ್ರೆ ಅಥವಾ ಸಾಫ್ಟ್ ಕಾಪಿ ಇದ್ರೆ ಹೋಗಿ ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್, 46th ಕ್ವೆಶನ್. ಲೆಟ್ ಗುಲರ್ಮಾ ಐರಿಸ್ ಬಿ ಸೆಂಟ್ ಟು ಮೀ. ಗುಲ್ರಿಮಾ ಐರಿಸ್ ನನ್ನಲ್ಲಿಗೆ ಕಳುಹಿಸಲ್ಪಡಲಿ. ಈ ಶಲ್ ನೋ ವಾಟ್ ಇಟ್ ಈಸ್ ಲೈಕ್ ಇನ್ ಐರನ್ಸ್. ಐರನ್ಸ್ ಅಂದ್ರೆ ಚೈನು ಅಥವಾ ಜೈಲು, ಕಟ್ಟ ಹಾಕೋದು. ಅವನಿಗೆ ಐರನ್ ಅಂದ್ರೆ ಏನು ಅಂತ ತೋರಿಸ್ತೀನಿ, ಚೈನ್ ಅಂದ್ರೆ ಏನು, ಜೈಲ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಹೂ ಸೆಡ್ ದೀಸ್ ವರ್ಡ್ಸ್? ಯಾರು ಹೇಳಿದ್ರು? ಹೂಮ್ ಡಿಡ್ ಹಿ ಆಸ್ಕ್? ಯಾರು ಕೇಳಿದ್ರು? ವೈ ಡಿಡ್ ಹಿ ಆಸ್ಕ್? ಯಾಕೆ ಕೇಳಿದ್ರು? ವಾಟ್ ಡಸ್ ಇನ್ ಐರನ್ಸ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಇನ್ ಐರನ್ಸ್ ಅಂದ್ರೆ ಏನು ಈ ಕಾಂಟೆಕ್ಸ್ಟ್ ನಲ್ಲಿ? ಸೊ ಆನ್ಸರ್, ಸ್ಪೀಕರ್ ಇಸ್ ಕೊಲಂಬಸ್. ನೀವು ಬರೀ ಕೊಲಂಬಸ್ ಅಂತ ಬರೆದ್ರೆ ಅಷ್ಟೇ ಸಾಕಾಗುತ್ತೆ. ಕೊಲಂಬಸ್. ಹೂ ಡಿಡ್ ಹಿ ಆಸ್ಕ್? ಯಾರನ್ನ ಕೇಳಿದ್ದು? ಹೂಮ್. ಯಾರನ್ನ ಕೇಳಿದ್ದು? ಪೆಡ್ರೋ ಅನ್ನ ಕೇಳೋದು. ಕಳ್ಸು, ಅವನಿಗೆ ತೋರಿಸ್ತೀನಿ ಐರನ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ವೈ ಡಿಡ್ ಹಿ ಆಸ್ಕ್? ಯಾಕೆ ಕೇಳಿದ್ದು? ಹಿ ಆಸ್ಕ್ಡ್ ಹಿಮ್ ಟು ಸೆಂಡ್ ಗುಲ್ರಿಮೋ ಟು ಹಿಮ್ ಬಿಕಾಸ್ ಹಿ ವಾಂಟೆಡ್ ಟು ಪನಿಷ್ ಹಿಮ್. ಯಾಕಂದ್ರೆ ಅವನಿಗೆ ಪನಿಷ್ ಮಾಡ್ಬೇಕಾಗಿರುತ್ತೆ. ವಾಟ್ ಡಸ್ ಇನ್ ಐರನ್? ಐರನ್ ಅಂದ್ರೆ ಏನು? ಚೈನ್ಸ್ ಅಂತ, ಸರಪಳಿ ಅನ್ನೋ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ಕ್ವೆಶನ್ ವಿಲ್ ಸಿ. ಹ್ಯಾವ್ ಹಿಮ್ ಡೌನ್, ಪಿಚ್ ಹಿಮ್ ಓವರ್ ಬೋರ್ಡ್, ಪುಟ್ ಹಿಮ್ ಇನ್ ಐರನ್ಸ್, ಡೆವಿಲ್ಸ್ ಟೂಲ್. ಹಿಡ್ಕೊಳ್ಳಿ ಅವನ್ನ, ಹಾಕಿ ಶಿಪ್ ಇಂದ ಓವರ್ ಬೋರ್ಡ್, ಈ ಶಿಪ್ ಇಂದ ಆತನ ಆಚೆಗೆ ಹಾಕಿ, ಹಡಗ್ನಿಂದ ಆಚೆಗೆ ಸೆರೆ ಅವನ್ನ. ಪುಟ್ ಹಿಮ್ ಇನ್ ಐರನ್ಸ್, ಕಟಾಕಿ ಅವನ್ನ. ದೆವ್ವ ಹಿಡ್ದವನು ಆ ತರ ಹೇಳಿದವರು ಯಾರು? ಹೂ ಮೇಡ್ ದಿ ಸ್ಟೇಟ್ಮೆಂಟ್? ಹೂ ವಾಸ್ ಕಾಲ್ಡ್ ಡೆವಿಲ್ಸ್ ಟೂಲ್ ಅಂತ ಯಾರನ್ನ ಕರೀಲಾಯ್ತು? ವೈ ಡಿಡ್ ದ ಸ್ಪೀಕರ್ ವಾಂಟ್ ಹಿಮ್ ಟು ಬಿ ಪುಟ್ ಇನ್ ದ ಐರನ್ಸ್? ಯಾಕೆ ಸ್ಪೀಕರ್ ಈತನನ್ನ ಐರನ್ಸ್ ಅಲ್ಲಿ ಹಾಕ್ಬೇಕು ಅಥವಾ ಕಟ್ಟಾಕ್ಬೇಕು ಅಂತ ಬಯಸ್ತಾರೆ? ವಾಟ್ ಡಸ್ ಇನ್ ಐರನ್ಸ್ ಮೀನ್? ಇನ್ ಐರನ್ಸ್ ಅಂದ್ರೆ ಏನು ಅರ್ಥ ಈ ಸಂದರ್ಭದಲ್ಲಿ? ಇನ್ ಐರನ್ಸ್ ಅಂದ್ರೆ ಏನು ಅಂತ. ಸೊ ಆನ್ಸರ್ ಇಸ್ ಸೀಮನ್ ಮೇಡ್ ದಿ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಹೇಳಿದವರು ಯಾರು? ಎಲ್ಲರೂ ಸೇರ್ಕೊಂಡು ಹೇಳೋದು. ಸೀಮನ್ ಅಥವಾ ಸೀಮನ್ ಅಂತ ಬರೆದ್ರೆ ಆನ್ಸರ್. ಡೆವಿಲ್ಸ್ ಟೂಲ್ ಅಂದ್ರೆ ಯಾರಿಲ್ಲಿ? ಕೊಲಂಬಸ್. ಇಷ್ಟು ಬರೆದ್ರೆ ಸಾಕು. ಯಾಕೆ ಹಾಗೆ ಕರೀತಾರ ಅವನನ್ನ ಅಂದ್ರೆ
ಕೊಲಂಬಸ್ ರೆಫ್ಯೂಸ್ ಟು ಟೇಕ್ ದೆಮ್ ಬ್ಯಾಕ್ ಟು ಸ್ಪೇನ್. ಕೊಲಂಬಸ್ ಅವರನ್ನ ಸ್ಪೇನ್ಗೆ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಒಪ್ಪಲ್ಲ, ತಿರಸ್ಕರಿಸ್ತಾನೆ. ಅದಕ್ಕೆ ಇನ್ ಐರನ್ಸ್ ಅಂದ್ರೆ ಏನರ್ಥ? ಜೈಲ್, ಮೀನ್ಸ್ ಇನ್ ಜೈಲ್, ಜೈಲ್ ಅಂತ ಅರ್ಥ, ಇನ್ ಐರನ್ಸ್ ಅಂತ ಅಂದ್ರೆ. ನೆಕ್ಸ್ಟ್ ವಿಲ್ ಸಿ ಕ್ವೆಶನ್. ದೇ ಶಲ್ ನಾಟ್, ಅವ್ರು ಬರಲ್ಲ. ಹೂ ಎಕ್ಸ್ಕ್ಲೇಮ್ಡ್, ಈ ತರ ಉದ್ಗರಿಸಿದವ್ರು ಯಾರು? ಹೂ ಡಸ್ ದೇ ರೆಫರ್ ಟು? ದೇ ಅಂದ್ರೆ ನಾನು ಹೇಳಿದ್ದೀನಿ ಆಲ್ರೆಡಿ, ಯಾವಾಗ್ಲೂ ದೇ ಅಂದ್ರೆ ಯಾರಾಗಿರ್ತಾರೆ? ದ ಸೀಮನ್ ಆಗಿರ್ತಾರೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ಯಾವಾಗ ಯಾವ ಸ್ಪೀಕರ್ ಇದನ್ನ ಹೇಳೋದು? ಪೆಪೆ ಹೇಳೋದು. ಯಾವಾಗ ಹೇಳ್ತಾರೆ ನೋಡಿ. ವಾಟ್ ಇಸ್ ದ ಸ್ಟೇಟ್ಮೆಂಟ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಈ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಏನ್ ಅರ್ಥವನ್ನು ಕೊಡುತ್ತೆ? ಪೆಪೆ. ಆನ್ಸರ್ ಹೂ ಎಕ್ಸ್ಕ್ಲೇಮ್ಡ್? ಪೆಪೆ ಎಕ್ಸ್ಕ್ಲೇಮ್ಡ್. ದೇ ಅಂದ್ರೆ ಯಾರು? ದ ಸೀಮನ್. ಯಾವಾಗ ಹೇಳಾಯ್ತು? ವೆನ್ ಪೆಪೆ ನೋಟಿಸ್ ದ ಡಿಸೊಬಿಡಿಯನ್ಸ್ ಆಫ್ ದ ಸೀಮನ್ ಟುವರ್ಡ್ಸ್ ಕೊಲಂಬಸ್. ಯಾವಾಗ ಸೀಮನ್ ಕೊಲಂಬಸ್ಗೆ ಡಿಸೊಬಿಡಿಯನ್ಸ್ ಅನ್ನ, ಅವಿಶ್ವಾಸತೆ, ಅವಿಧೇಯತೆಯನ್ನ ತೋರಿಸ್ತಾರೆ, ಅದನ್ನ ನೋಡಿ ಪೆಪೆ ಈ ಮಾತನ್ನ ಹೇಳ್ತಾನೆ. ಈ ಸ್ಟೇಟ್ಮೆಂಟ್ ನ ಅರ್ಥ ಏನು? ಹೇಳ್ತಾರಲ್ವಾ, ದೇ ಶಲ್ ನಾಟ್ ಅಂತ. ಈ ಸ್ಟೇಟ್ಮೆಂಟ್ ನ ಅರ್ಥ ಏನು? ದ ಸೀಮನ್ ಕಾಂಟ್ ಡೂ ಎನಿಥಿಂಗ್ ಟು ಕೊಲಂಬಸ್ ಆಸ್ ಲಾಂಗ್ ಆಸ್ ಪೆಪೆ ವಾಸ್ ಅಲೈವ್. ಸೊ ಪೆಪೆ ಬದುಕಿರೋವರೆಗೂ ಕೊಲಂಬಸ್ಗೆ ಏನು ಮಾಡಕ್ಕಾಗಲ್ಲ ಅನ್ನುವ ಅರ್ಥವನ್ನ ಈ ವಾಕ್ಯ ಹೇಳ್ತಾ ಇದೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಎಸ್. ನೆಕ್ಸ್ಟ್ ಕ್ವೆಶನ್ ಈಸ್, ಹೂ ವಿಲ್ ನ್ಯಾವಿಗೇಟ್ ಹರ್? ಆಕೆಯನ್ನ ಓಡಿಸೋರು ಅಥವಾ ಆಕೆಯನ್ನ ರನ್ ಮಾಡೋರು ಯಾರು? ಶಿಪ್ ಅನ್ನ ಓಡಿಸೋರು ಯಾರು? ಹೂ ಸೆಡ್ ದಿಸ್? ಯಾರು ಹೇಳಿದ್ದು? ಹೂ ಡಸ್ ಅರ್ ರೆಫರ್ ಟು? ಹರ್ ಅಂದ್ರೆ ಯಾರಿಲ್ಲಿ? ಯಾವಾಗ ಈ ಮಾತನ್ನ ಹೇಳಲಾಯ್ತು? ಇದಕ್ಕೆ ಏನ್ ರಿಪ್ಲೈ ಬಂತು? ಸ್ಪೀಕರ್ಗೆ ಏನು ರಿಪ್ಲೈ ಸಿಕ್ತು ಈ ಮಾತಿಗೆ ಅನ್ನುವ ಅರ್ಥ. ಸೊ ಆನ್ಸರ್ ಈಸ್ ದ ಸೀಮನ್ ಕಾನ್ ಹೂ ವಿಲ್ ನ್ಯಾವಿಗೇಟರ್. ಇದನ್ನ ಹೇಳಿದವರು ಯಾರು? ಕೊಲಂಬಸ್. ಹರ್ ಅಂದ್ರೆ ಇಲ್ಲಿ ಯಾರು? ಸಂತ ಮಾರಿಯಾ. ಇಷ್ಟು ಬರೋದ್ರು ಸಾಕು. ಹರ್ ರೆಫರ್ಸ್ ಟು ಸಂತ ಮಾರಿಯಾ ಆರ್ ಸಂತ ಮಾರಿಯಾ. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಯಾವಾಗ ಈ ಮಾತನ್ನ ಹೇಳಲಾಯ್ತು? ಗುಲ್ರಿಮೋ ಸೆಡ್, ಐ ಸೇ ದ ಸಂತ ಮಾರಿಯಾ ಶಾಲ್ ಶೆಲ್ಟರ್ ಹರ್ ಹೆಲ್ಮ್ ಟುವರ್ಡ್ಸ್ ಸ್ಪೇನ್ ಅಟ್ ಒನ್ಸ್ ಆರ್ ವಿ ಆರ್ ನಾಟ್ ಮೆನ್ ಬಟ್ ಶೀಪ್. ಸಂತ ಮಾರಿಯಾ ಸ್ಪೇನ್ ಕಡೆ ಈಗ ತಿರುಗ್ಬೇಕು, ಇಲ್ಲ ಅಂದ್ರೆ ನಾವು ಮನುಷ್ಯರಾಗಿರಲ್ಲ ಅಂತ ಗುಲ್ರಿಮೋ ಐರಿಸ್ ಹೇಳ್ತಾರಲ್ಲ, ಆಗ ಈ ಮಾತನ್ನ ಹೇಳೋದು ಕೊಲಂಬಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್, ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್. ಸೊ ಇದನ್ನ ಯಾರು ಹೇಳ್ತಾರೆ? ಇದು ಟುವರ್ಡ್ಸ್ ಎಂಡ್ ಆಫ್ ದ ಲೆಸನ್ ಪಾರ್ಟ್ 2 ನಲ್ಲಿ ನಾನು ಮಾಡಿರೋ ಕ್ಲಾಸ್ ಪಾರ್ಟ್ 2 ನಲ್ಲಿ ಸಿಗುತ್ತೆ ಇದು. ಇದನ್ನ ಈ ಕೆಲಸ ನಾನೇ ಮಾಡ್ಕೋತೀನಿ, ಏನು ಶಿಪ್ ಅನ್ನ ಓಡಿಸೋದಿದೆ ಅಥವಾ ಆಫೀಸ್ ಕೆಲಸ ಏನಿದೆಯೋ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಕೊಲಂಬಸ್. ಹೂ ಇಸ್ ಐ ಹಿಯರ್? ಐ ಅಂದ್ರೆ ಯಾರು? ವೆನ್, ಯಾವಾಗ ಈ ಮಾತನ್ನ ಹೇಳಿದ್ರು ಸ್ಪೀಕರು? ಇಟ್ ಅಂದ್ರೆ ಏನರ್ಥ ಈ ಸಂದರ್ಭದಲ್ಲಿ? ಆನ್ಸರ್ ಈಸ್, ಐ ಅಂದ್ರೆ ಇಲ್ಲಿ ಯಾರು? ಕೊಲಂಬಸ್. ಇಲ್ಲಿ ನೋಡಿ, ಐ ರೆಫರ್ಸ್ ಟು ಕೊಲಂಬಸ್ ಅಥವಾ ಓನ್ಲಿ ಕೊಲಂಬಸ್ ಇದನ್ನ. ಯಾವಾಗ ಈ ಸ್ಪೀಕರ್ ಈ ಮಾತನ್ನ ಹೇಳ್ತಾರೆ ಅಂದ್ರೆ, ವೆನ್ ಫ್ರಾನ್ಸಿಸ್ಕೋ ರೆಫ್ಯೂಸ್ ಟು ಬ್ರಿಂಗ್ ಗುಲ್ರಿಮೋ ಟು ಹಿಮ್, ಗೋ ಅಂಡ್ ಗೆಟ್ ಗುಲ್ರಿಮೋ ಐರಿಸ್ ಟು ಮೀ ಅಂತ ಹೇಳ್ತಾರಲ್ಲ, ಅವಾಗ ಫ್ರಾನ್ಸಿಸ್ಕೋ ಹೋಗೋದಿಕ್ಕೆ ಐ ಆಮ್ ಸಾರಿ ಸರ್ ಅಂತ ಹೇಳ್ಕೊಂಡು ನಿಂತ್ಕೋತಾರೆ ಫ್ರಾನ್ಸಿಸ್ಕೋ. ಆಗ ರೆಫ್ಯೂಸ್ ಮಾಡಿದವಾಗ, ಗುಲ್ರಿಮೋ ಐರಿಸ್ ಅನ್ನ ಕರ್ಕೊಂಡ್ ಬರೋದಕ್ಕೆ ಒಪ್ಪದೇ ಇದ್ದವಾಗ ಕೊಲಂಬಸ್ ಹೇಳೋ ಮಾತು. ಇಟ್ ಅಂದ್ರೆ ಏನು ಈ ವಾಕ್ಯದಲ್ಲಿ? ಇಟ್ ಮೀನ್ಸ್ ವಾಟ್? ಟು ಪುಟ್ ದ ಫಸ್ಟ್ ಮ್ಯಾನ್ ಟು ಮೂವ್ ಟುವರ್ಡ್ಸ್ ಕೊಲಂಬಸ್ ಇನ್ ದ ಐರನ್ಸ್. ಈ ಕೆಲಸ ಮಾಡೋದು ಯಾರು? ಈ ಕೆಲಸವನ್ನ ನಾನೇ ಮಾಡ್ತೀನಿ ಅಂತಾರಲ್ಲ, ಯಾವ್ದದು ಅಂದ್ರೆ ಕೊಲಂಬಸ್. ಟು ಪುಟ್ ದ ಫಸ್ಟ್ ಮ್ಯಾನ್ ಟು ಮೂವ್ ಟುವರ್ಡ್ಸ್ ಕೊಲಂಬಸ್ ಇನ್ ಐರನ್ಸ್. ಯಾರು ಕೊಲಂಬಸ್ ನ ವಿರುದ್ಧ ಮೂವ್ ಆಗ್ತಾರೋ, ಕೊಲಂಬಸ್ ನ ವಿರುದ್ಧ ದಂಗೆ ಹೇಳ್ತಾರೋ ಅಥವಾ ಅವ್ರನ್ನ ಅಟ್ಯಾಕ್ ಮಾಡಕ್ ಬರ್ತಾರೋ, ಅವ್ರನ್ನ ಜೈಲ್ ನಲ್ಲಿ ಹಾಕುವ ಕೆಲಸ. ಆ ಕೆಲಸವನ್ನ ಫ್ರಾನ್ಸಿಸ್ಕೋ ಮಾಡೋದಕ್ಕೆ ಹಿಂಜರಿತಾನೆ, ಅವಾಗ ಕೊಲಂಬಸ್ ಈ ಮಾತನ್ನ ಹೇಳೋದು. ನೆಕ್ಸ್ಟ್ ಕ್ವೆಶನ್, ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ. ಇದು ನಾನು ಮಾಡಿರೋ ಕ್ಲಾಸ್ 1 ನಲ್ಲಿ ಇದೆ, ಫಸ್ಟ್ ಬಿಗಿನಿಂಗ್ ಅಲ್ಲೇ ಇದೆ ಇದು. ನಾವು ಬ್ಯಾಟ್ಸ್ ತರ ಹಗಲೊತ್ತಲ್ಲಿ, ನಾವೊಂಥರ ಬ್ಯಾಟ್ಸ್ ಹಗಲೊತ್ತಲ್ಲಿ ಪ್ರಯತ್ನ ಪಡ್ತಿದೀವಿ. ನಾವು ಒಂದ್ ರೀತಿಯ ಬ್ಯಾಟ್ಸ್. ಆಕ್ಚುಯಲ್ ಬ್ಯಾಟ್ಸ್ ನೈಟ್ ಅಲ್ಲಿ ಫ್ಲೈ ಮಾಡಿದ್ರೆ, ಇಫ್ ದೇ ಫ್ಲೈ ಇನ್ ದ ನೈಟ್, ವಿ ಆರ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ. ಹಗಲೊತ್ತಲ್ಲಿ ಫ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ. ಅಂದ್ರೆ ನಮಗೆ ಹಗಲೊತ್ತಲ್ಲಿ ಬಾವಲಿಗಳಿಗೆ ಕಾಣಿಸಲ್ಲ, ಕಾಣಿಸಲ್ಲ. ಅವಾಗ ಅವರು ಫ್ಲೈ ಮಾಡಕ್ ಹೋದ್ರೆ, ಹಾರಕ್ ಹೋದ್ರೆ ಅವು ಖಂಡಿತ ಹಾರಕ್ ಆಗಲ್ಲ. ಅದೇ ತರ ನಾವುಗಳು ಕಣ್ಣು ಕಾಣಿಸ್ದಲೇನೆ ಹಗಲೊತ್ತೆಲ್ಲ ಓಡಾಡ್ತಾ ಇದೀವಿ, ಆದ್ರೆ ನಮ್ಗೆ ಏನು ಸಿಕ್ತಿಲ್ಲ ಅನ್ನೋ ಅರ್ಥದಲ್ಲಿ ಡಿಯಾಗೋ ಹೇಳೋದು. ಹೂ ಮೇಡ್ ದಿ ಸ್ಟೇಟ್ಮೆಂಟ್? ಯಾರು ಹೇಳೋದು ಈ ಮಾತನ್ನ? ಹೂ ಡಸ್ ವಿ ರೆಫರ್ಸ್ ಟು? ಇಲ್ಲೂ ಅಷ್ಟೇ, ವಿ. ಯಾವಾಗ್ಲೂ ವಿ ಅಂದ್ರೆ ಯಾರಾಗಿರ್ತಾರೆ? ದ ಸೈಲರ್ಸ್. ದೇ ಅಂದ್ರೆ ಯಾವಾಗ್ಲೂ ಯಾರಾಗಿರ್ತಾರೆ ಈ ಪಾಠದಲ್ಲಿ? ದ ಸೈಲರ್ಸ್. ಸೇಮ್. ದೆಮ್ ಅಂದ್ರೆ ಯಾರಾಗಿರ್ತಾರೆ? ದ ಸೈಲರ್ಸ್. ವೈ ವಾಸ್ ದ ಸ್ಟೇಟ್ಮೆಂಟ್ ಮೇಡ್? ಈ ಸ್ಟೇಟ್ಮೆಂಟ್ ಅನ್ನ ಯಾಕೆ ಮಾಡಲಾಯಿತು? ಯಾಕೆ ಈ ರೀತಿ ಹೇಳಲಾಯಿತು? ಆನ್ಸರ್ ಈಸ್,
ಡಿಯಾಗೋ, ಇದನ್ನ ಹೇಳಿದವರು ಯಾರು? ಡಿಯಾಗೋ ಮೇಡ್ ದಿ ಸ್ಟೇಟ್ಮೆಂಟ್. ವಿ ರೆಫರ್ಸ್ ಟು ದ ಸೀಮನ್. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಈ ಮಾತಿನ ಅರ್ಥ ಏನು ಅಂದ್ರೆ, ಬ್ಯಾಟ್ಸ್ ಕಾಂಟ್ ಸಿ ಡ್ಯೂರಿಂಗ್ ದ ಡೇ, ಇಫ್ ದೇ ಫ್ಲೈ ಡ್ಯೂರಿಂಗ್ ದ ಡೇ ದೇ ಮೇ ಫ್ಲೈ ಸಮ್ವೇರ್. ಬ್ಯಾಟ್ಸ್ ಗಳು ಡೇ ಟೈಮ್ ಅಲ್ಲಿ ಕಾಣಿಸಲ್ಲ, ಅವೇನಾದ್ರೂ ಹಾರಕ್ ಹೋದ್ರೆ ಎಲ್ಲೆಲ್ಗೋ ಹೋಗ್ತವೆ. ಇನ್ ದ ಸೇಮ್ ವೇ, ಅದೇ ರೀತಿ ದ ಸೀಮನ್ ಥಾಟ್ ದಟ್, ನಾವಿಕರು ಅಂದ್ಕೊಂಡ್ರು ದೇ ವರ್ ಗೋಯಿಂಗ್ ಸಮ್ವೇರ್, ಅವರು ಎಲ್ಲೋ ಹೋಗ್ತಿದ್ದಾರೆ. ಹೇಗೆ ಬ್ಯಾಟ್ಸ್ ಗಳು ಅಗಲತ್ತಲ್ಲಿ ಫ್ಲೈ ಮಾಡಕ್ ಹೋದ್ರೆ ಎಲ್ಲೋ ಹೋಗ್ತವೋ, ಹಾಗೆ ಅವರು ಕೂಡ ಎಲ್ಲೆಲ್ಲೋ ಹೋಗ್ತಿದ್ದಾರೆ, ಕಾಣಿಸ್ತಿಲ್ಲ, ಗೊತ್ತಾಗ್ತಿಲ್ಲ. ದೇ ವುಡ್ ನಾಟ್ ಸೈಡ್ ದ ಲ್ಯಾಂಡ್, ಅವ್ರಿಗೆ ಆ ಭೂಮಿ ಕಾಣಿಸ್ತಾ ಇಲ್ಲ, ಅದು ಕಾಣಿಸ್ತಿಲ್ಲ, ಎಲ್ಲೆಲ್ಲೋ ಅವರು ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳುವಂತಹ ಮಾತು. ನೆಕ್ಸ್ಟ್ ಕ್ವೆಶನ್ ಈಸ್ 53. ದ ಡೀಪ್ನಿಂಗ್ ಆಫ್ ದ ಡಿಸ್ಕಂಟೆಂಟ್ ಈಸ್ ಓಮಿನಸ್. ಅವರ ಡಿಸ್ಕಂಟೆಂಟ್ ಅಂದ್ರೆ ಅತೃಪ್ತಿ. ತೈರ್, ಅವರ ಅಂದ್ರೆ ಯಾರಿಲ್ಲಿ? ಅಗೇನ್ ದ ಸೇಲರ್ಸ್. ಅವರ ಡಿಸ್ಕಂಟೆಂಟ್ ಇಲ್ಲಿ ಆಮಿನಸ್ ಅನಿಸ್ತಾ ಇದೆ. ಆಮಿನಸ್ ಅಂದ್ರೆ ಅಪಶಕುನ. ಹೂ ಮೇಡ್ ದಿ ಸ್ಟೇಟ್ಮೆಂಟ್? ಯಾರು ಹೇಳೋದು? ವೆನ್, ಯಾವಾಗ. ಆಮಿನಸ್ ಅಂದ್ರೆ ಏನಿಲ್ಲಿ? ಆನ್ಸರ್ ಈಸ್ ಕೊಲಂಬಸ್ ಹೇಳೋದು. ಹೂ ಮೇಡ್ ದಿಸ್? ಕೊಲಂಬಸ್ ಮೇಡ್ ದಿ ಸ್ಟೇಟ್ಮೆಂಟ್. ಕೊಲಂಬಸ್ ಹೇಳ ದಿಸ್. ವೆನ್, ಯಾವಾಗ. ವೆನ್ ದ ಸಿಂಗಿಂಗ್ ಆಫ್ ದ ಸೀಮನ್ ಚೇಂಜ್ ಟು ಅ ರೋರ್, ಅವರ ಹಾಡು ರೋರಿಂಗ್ ಆಯ್ತು, ಗರ್ಜನೆ ಆಯ್ತು. ಯಾವಾಗ ಅವರ ಹಾಡು ರೈಸ್ ಆಯ್ತು, ವಾಯ್ಸ್ ರೈಸ್ ಆಯ್ತು, ಆಗ ಈ ಮಾತನ್ನ ಕೊಲಂಬಸ್ ಹೇಳ್ತಾರೆ. ಆಮಿನಸ್ ಅಂದ್ರೆ ಏನಿಲ್ಲಿ? ಬ್ಯಾಡ್, ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ನೆಕ್ಸ್ಟ್ ಕ್ವೆಶನ್ ಈಸ್ 54th ಕ್ವೆಶನ್ ಈಸ್, ವಿ ಮೇ ವೇಟ್ ಟಿಲ್ ಟುಮಾರೋ ಮಾರ್ನಿಂಗ್ ಅಟ್ ಎನಿ ರೇಟ್. ನಾವು ನಾಳೆವರೆಗೂ ಕಾಯಬಹುದು. ಅಟ್ ಎನಿ ರೇಟ್, ಹಂಗೋ ಹಿಂಗೋ ಮಾಡಿದ್ರೆ ನಾಳೆವರೆಗೂ ಕಾಯಬಹುದು ಅಷ್ಟೇ. ಹೂ ಸೆಡ್ ದಿಸ್ ವರ್ಡ್ಸ್ ಅಂಡ್ ಟು ಹೂಮ್, ಯಾರು ಹೇಳಿದರು? ಹೂ ಸೆಡ್ ಟು ಹೂಮ್, ಯಾರಿಗೆ ಹೇಳಿದರು? ವಾಟ್ ಹ್ಯಾಡ್ ದೇ ಪ್ಲಾನ್ ಟು ಡೂ ಆನ್ ದ ನೆಕ್ಸ್ಟ್ ಡೇ, ನೆಕ್ಸ್ಟ್ ಡೇ ಅಥವಾ ಮಾರ್ನಿಂಗ್ ಏನ್ ಮಾಡ್ಬೇಕಂತ ಅವರು ಪ್ಲಾನ್ ಮಾಡಿದ್ರು? ಡಿಡ್ ದೇರ್ ಪ್ಲಾನ್ ಸಕ್ಸೀಡ್, ಅವರ ಯೋಜನೆ ಸಕ್ಸಸ್ ಆಯ್ತಾ? ರೀಸನ್ ಕೊಡಿ. ಸೊ ಆನ್ಸರ್ ಈಸ್, ಇದನ್ನ ಹೇಳೋದು ಗುಲ್ರಿಮೋ ಐರಿಸ್. ಲಾಸ್ಟ್ ಅಲ್ಲಿ ದಂಗೆ ಎದ್ದಿರ್ತಾರಲ್ವಾ, ಅವ್ರನ್ನ ಹಿಡ್ಕೊಳಕ್ ಹೋಗಿರ್ತಾರ ನೋಡಿ ಎಲ್ರು. ಸೊ ಕ್ಲಾಸ್ 2 ನಲ್ಲಿ ಇದು ಸಿಗುತ್ತೆ ನಿಮ್ಗೆ. ಗುಲ್ರಿಮೋ ಸೆಡ್ ದಿಸ್, ಗುಲೆರ್ಮೋ ಸೆಡ್ ದಿಸ್. ವಾಟ್ ಹ್ಯಾಡ್ ದೇ ಪ್ಲಾನ್ಡ್, ಏನ್ ಪ್ಲಾನ್ ಮಾಡಿದ್ರು ಅವರು? ದೇ ಹ್ಯಾಡ್ ಪ್ಲಾನ್ ಟು ಕಿಲ್ ಕೊಲಂಬಸ್, ಕೊಲಂಬಸ್ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಡಿಡ್ ದೇರ್ ಪ್ಲಾನ್ ಸಕ್ಸೀಡ್, ಅವರ ಯೋಜನೆ ಯಶಸ್ವಿ ಆಯ್ತಾ? ದೇ ಕುಡ್ ನಾಟ್ ಡೂ ಆರ್ ದೇ ಕುಡ್ ನಾಟ್ ಸಕ್ಸೀಡ್, ಅವರು ಸಕ್ಸೀಡ್ ಆಗಕ್ ಆಗಲ್ಲ. ಯಾಕಂದ್ರೆ ದೇ ರೀಚ್ ದ ಲ್ಯಾಂಡ್, ಅಥವಾ ದೇ ಫೌಂಡ್ ದ ಲ್ಯಾಂಡ್, ದೇ ಸೈಟ್ ದ ಲ್ಯಾಂಡ್. ನೆಕ್ಸ್ಟ್ ಕ್ವೆಶನ್, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆಕ್ಟ್ ಅಪ್ ಟು ದ ಬೆಸ್ಟ್ ದಟ್ ಈಸ್ ಇನ್ ದೆಮ್. ಸೊ ಡೆಸ್ಪರೇಟ್ ಅಂದ್ರೆ ಹೆಲ್ಪ್ಲೆಸ್ ಅಥವಾ ಹತಾಶ. ಹತಾಶೆಗೊಂಡ ಜನರು ತಮ್ಮ ಬೆಸ್ಟ್, ಉತ್ತಮವಾಗಿ ನಡ್ಕೊಳ್ಳೋದಕ್ಕೆ ಆಗಲ್ಲ. ಅವ್ರು ಉತ್ತಮವಾಗಿದ್ರು ಕೂಡ ಉತ್ತಮವಾಗಿ ನಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಹತಾಶೆಗೊಂಡಿರ್ತಾರೆ ಸರ್ ಅಂತ ಹೇಳ್ತಾರೆ. ಹೂ ಮೇಡ್ ದಿ ಸ್ಟೇಟ್ಮೆಂಟ್? ಯಾರು ಹೇಳೋದು? ಹೂ ಆರ್ ದ ಡೆಸ್ಪರೇಟ್ ಮೆನ್? ಇಲ್ಲಿ ಡೆಸ್ಪರೇಟ್ ಮೆನ್ ಯಾರು? ಅಗೇನ್ ಸೀಮನ್. ವೈ ವರ್ ದೇ ಡೆಸ್ಪರೇಟ್? ಯಾಕೆ ಅವರು ಹೆಲ್ಪ್ಲೆಸ್ ಆಗಿದ್ರು, ಡೆಸ್ಪರೇಟ್ ಆಗಿದ್ರು, ಹತಾಶೆಗೊಂಡಿದ್ರು? ಸೊ ಆನ್ಸರ್ ಈಸ್ ಫ್ರಾನ್ಸಿಸ್ಕೋ ಹೇಳುವಂತಹ ಮಾತು. ಫ್ರಾನ್ಸಿಸ್ಕೋ. ಯಾರು ಡೆಸ್ಪರೇಟ್ ಮೆನ್? ದ ಸೀಮನ್. ಇಷ್ಟು ಸಾಕು. ಯಾಕೆ ಅವರು ಡೆಸ್ಪರೇಟ್ ಆಗಿದ್ರು? ವೈ? ದೇ ಹ್ಯಾಡ್ ಸೈಲ್ಡ್ ಫಾರ್ ಅ ಲಾಂಗ್ ಟೈಮ್ ವಿದೌಟ್ ಎನಿ ರಿಸಲ್ಟ್. ಅವರು ತುಂಬಾ ದೂರ, ತುಂಬಾ ದಿನಗಳ ಕಾಲ ಯಾವುದೇ ಫಲಿತಾಂಶವಿಲ್ಲದೆ, ಯಾವುದೇ ಫಲ ಇಲ್ಲದೆ, ರಿಸಲ್ಟ್ ಇಲ್ದಲೆ ಅವರು ಸೈಲ್ ಮಾಡ್ಕೊಂಡ್ ಬಂದಿದ್ರು. ನೀರಿನ ಮೇಲೆ ಯಾನ ಮಾಡ್ಕೊಂಡು, ನೀರಿನ ಮೇಲೆ ಪ್ರಯಾಣ ಮಾಡ್ಕೊಂಡು ಬಂದಿರ್ತಾರೆ. ಕೊಲಂಬಸ್ ರೆಫ್ಯೂಸ್ ಟು ಟೇಕ್ ದಮ್ ಬ್ಯಾಕ್. ಆದ್ರೆ ಕೊಲಂಬಸ್ ಅವ್ರನ್ನ ಅವರೆಲ್ಲ ವಾಪಸ್ ಹೋಗೋಣ ಅಂತಾರೆ. ಕೊಲಂಬಸ್ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಕ್ ರೆಡಿ ಇರಲ್ಲ. ಟಿಲ್ ಹಿ ಡಿಸ್ಕವರ್ ದ ನ್ಯೂ ಲ್ಯಾಂಡ್. ಯಾಕೆ ಅಂದ್ರೆ ಆತನಿಗೆ ಒಂದು ಹೋಪ್ ಇರುತ್ತೆ, ಒಂದ್ ಲ್ಯಾಂಡ್ ಸಿಗುತ್ತೆ ಅಂತ. ಹೊಸ ಲ್ಯಾಂಡ್ ಸಿಗೋವರೆಗೂ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಕೊಲಂಬಸ್ ರೆಡಿ ಇರಲ್ಲ. ಆಗ ಈ ಮಾತನ್ನ ಹೇಳ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಫಾರ್. ಈ ಕ್ವೆಶನ್ ಅನ್ನ ನೀವೇ ಆನ್ಸರ್ ಮಾಡ್ತೀರಾ? ಸೊ ದಿಸ್ 120 ದಿಸ್ ಕ್ವೆಶನ್ ನೀವೇ ಆನ್ಸರ್ ಮಾಡಿ. ಐ ಥಿಂಕ್ ಯು ಆರ್ ರಿಮೈಂಡಿಂಗ್ ಮೀ ಯುವರ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್. ನನ್ಗೆ ಅನ್ಸುತ್ತೆ ನೀನ್ ನನ್ಗೆ ನಾಪ್ಸ್ತಾ ಇದೀಯಾ ಅಂತ. ನಿನ್ನ ಬೆಸ್ಟ್ ಬೆಟರ್ ಆಗಲ್ಲ ಬಿಡು. ಇದಾದ್ಮೇಲೆ ಬರೋದು, ಈ ಸ್ಟೇಟ್ಮೆಂಟ್ ಆದ್ಮೇಲೆ ಈ ಸ್ಟೇಟ್ಮೆಂಟ್ ಬರುತ್ತೆ. ಕೊಲಂಬಸ್ ಹೇಳುವಂತದ್ದು. ಸಾರಿ, ನಾನೇ ಆನ್ಸರ್ ಹೇಳ್ತೀನಿ. ನೀವು ಆನ್ಸರ್ ಮಾಡಿ. ಆನ್ಸರ್ ಮಾಡ್ತೀರಲ್ವಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಲ್ವಾ? ಸೊ ಈ ಇಷ್ಟು ಕ್ವಶನ್ಗೆ ಯಾವ್ದಾವ್ದಕ್ಕೆ ನಿಮ್ಗೆ ಆನ್ಸರ್ ಗೊತ್ತಿದೆಯೋ ಅದನ್ನ ಕ್ವಶನ್ ನಂಬರ್ ಹಾಕಿ, ABC ಅಂತ ಹಾಕಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡೋಣ ಯಾರು ಜಾಸ್ತಿ ನಂಬರ್ಗೆ ಆನ್ಸರ್ ಮಾಡಿರ್ತೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.